ಪ್ರೇಮ್ಲಕ 2 ಮಾಡ್ತಿದ್ದೀನಿ ಅಂತ. ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಇದು ಮುಗಿಯುತ್ತಾ ಹೇಗೆ ಅಂತ ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆಲ್ಲ ಮಾಡ್ಕೊಂಡು ಆಗಲ್ಲ. ಅದು ಪ್ರೇಮ್ಲಕ 2 ಇವಾಗ ಬೇಡ, ಇವ್ರು ಮಾತಾಡೋಣ. ಬೇಸಿಕಲಾಗಿ ಇವರು ತುಂಬ ಫಸ್ಟಿಂದ ಇವ್ರ ತಲೆಯಲ್ಲಿ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ, ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ರು. ನಾನು ಆ್ಯಕ್ಚುಲಿ ಒಂದು 6 ತಿಂಗಳಿಂದ ಇವರು ಆ್ಯಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ. ನಾನು 50 ಓಡಾಡ್ತೀನಿ. ನಾನು ಇರಲಿಲ್ಲ, ನಾನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಜಾಗದಲ್ಲಿ ಇದ್ದೀನಿ, ನನ್ನ ಲೋಕದಲ್ಲಿದ್ದೀನಿ, ಪ್ರೇಮ್ ಲೋಕದಲ್ಲಿದ್ದೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು. ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲಾಗಿ. ಅದು ಪ್ಲಸ್ ಅವ್ರ ಕಂಟೆಂಟ್ ಯೋಚನೆ ಮಾಡೋದು ಕೂಡ ಒಳ್ಳೆಯ ವಿಷಯ. ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ, ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಬೇಕು, ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ. ಒಬ್ರು ಕನಸು ಕಾಣೋದು ಮುಖ್ಯ ಅಲ್ಲ, ಕನಸಿನ ಜೊತೆ ನಾವಿದ್ದರೆ ಅವ್ರಿಗೆ ಹೆಲ್ಪ್ ಆಗಂಗಿದ್ರೆ ಆಗಲಿ. ಒಳ್ಳೇದಾದರೆ ಒಳ್ಳೆ ವಿಷಯ ಹೇಳ್ತೀವಿ ನಾವು ಅಂದರೆ ಅದಕ್ಕೂ ಒಳ್ಳೇದು. ಆಮೇಲೆಲ್ಲ ಹೊಸಬರು ಇಟ್ಸ್ ಗುಡ್. ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು, ವಿ ಆರ್ ಮೋರ್ ಹ್ಯಾಪಿ ಅಲ್ವಾ. ಅದಕ್ಕೆ ನಾನು ಎಂಟ್ರಾಗಿರೋದು ಅಷ್ಟೇ. ನಾನು ಮುಳುಗೋಗಿದ್ದೀನಿ ಪ್ರೇಮ್ ಲೋಕದಲ್ಲಿ. ಆಯಿತು, ಒಂದು 25 ಹಾಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ. ಇನ್ನು ಹಂಗೇರಿಗೇನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕಂತ ಒಂದು ಡಿಸ್ಕಷನ್ ಕೂತಿದ್ದೀವಿ. ಅದು ಮುಗಿದ್ರೆ ಅದು ಮುಗಿದೋಗುತ್ತೆ. ಮೇ 30 ಬರ್ತಡೆ ಸ್ಟಾರ್ಟ್ ಸಿನಿಮಾ. ಅದು ಮನೋರಂಜನೆ ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ. ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್. ಒಂದು ಹತ್ತಿರ ಒಂದು 40-50 ಸೆಟ್ ಬರುತ್ತೆ. ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ, ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ. ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋಣ. ಇಲ್ಲಿ ಅರ್ಧರ್ಧ ಮಾತಾಡಿದ್ರೆ ಹೋಗ್ಬಿಡುತ್ತೆ, ಅದು ವಿಷಯ ಹೋಗುತ್ತೆ. ಮಾತಾಡ್ತೀನಿ. ಪ್ರೇಮ್ಲಕ 2 ಮಾಡ್ತಿದ್ದೀನಿ ಅಂತ. ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಇದು ಮುಗಿಯುತ್ತಾ ಹೇಗೆ ಅಂತ ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆಲ್ಲ ಮಾಡ್ಕೊಂಡು ಆಗಲ್ಲ. ಅದು ಪ್ರೇಮ್ಲಕ 2 ಇವಾಗ ಬೇಡ, ಇವ್ರು ಮಾತಾಡೋಣ. ಬೇಸಿಕಲಾಗಿ ಇವರು ತುಂಬ ಫಸ್ಟಿಂದ ಇವ್ರ ತಲೆಯಲ್ಲಿ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ, ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ರು. ನಾನು ಆ್ಯಕ್ಚುಲಿ ಒಂದು 6 ತಿಂಗಳಿಂದ ಇವರು ಆ್ಯಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ. ನಾನು 50 ಓಡಾಡ್ತೀನಿ. ನಾನು ಇರಲಿಲ್ಲ, ನಾನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಜಾಗದಲ್ಲಿ ಇದ್ದೀನಿ, ನನ್ನ ಲೋಕದಲ್ಲಿದ್ದೀನಿ, ಪ್ರೇಮ್ ಲೋಕದಲ್ಲಿದ್ದೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು. ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲಾಗಿ. ಅದು ಪ್ಲಸ್ ಅವ್ರ ಕಂಟೆಂಟ್ ಯೋಚನೆ ಮಾಡೋದು ಕೂಡ ಒಳ್ಳೆಯ ವಿಷಯ. ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ, ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಬೇಕು, ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ. ಒಬ್ರು ಕನಸು ಕಾಣೋದು ಮುಖ್ಯ ಅಲ್ಲ, ಕನಸಿನ ಜೊತೆ ನಾವಿದ್ದರೆ ಅವ್ರಿಗೆ ಹೆಲ್ಪ್ ಆಗಂಗಿದ್ರೆ ಆಗಲಿ. ಒಳ್ಳೇದಾದರೆ ಒಳ್ಳೆ ವಿಷಯ ಹೇಳ್ತೀವಿ ನಾವು ಅಂದರೆ ಅದಕ್ಕೂ ಒಳ್ಳೇದು. ಆಮೇಲೆಲ್ಲ ಹೊಸಬರು ಇಟ್ಸ್ ಗುಡ್. ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು, ವಿ ಆರ್ ಮೋರ್ ಹ್ಯಾಪಿ ಅಲ್ವಾ. ಅದಕ್ಕೆ ನಾನು ಎಂಟ್ರಾಗಿರೋದು ಅಷ್ಟೇ. ನಾನು ಮುಳುಗೋಗಿದ್ದೀನಿ ಪ್ರೇಮ್ ಲೋಕದಲ್ಲಿ. ಆಯಿತು, ಒಂದು 25 ಹಾಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ. ಇನ್ನು ಹಂಗೇರಿಗೇನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕಂತ ಒಂದು ಡಿಸ್ಕಷನ್ ಕೂತಿದ್ದೀವಿ. ಅದು ಮುಗಿದ್ರೆ ಅದು ಮುಗಿದೋಗುತ್ತೆ. ಮೇ 30 ಬರ್ತಡೆ ಸ್ಟಾರ್ಟ್ ಸಿನಿಮಾ. ಅದು ಮನೋರಂಜನೆ ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ. ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್. ಒಂದು ಹತ್ತಿರ ಒಂದು 40-50 ಸೆಟ್ ಬರುತ್ತೆ. ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ, ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ. ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋಣ. ಇಲ್ಲಿ ಅರ್ಧರ್ಧ ಮಾತಾಡಿದ್ರೆ ಹೋಗ್ಬಿಡುತ್ತೆ, ಅದು ವಿಷಯ ಹೋಗುತ್ತೆ. ಮಾತಾಡ್ತೀನಿ.